ನಡೆಯಲು ದಾರಿ ಇಲ್ಲ, ಕತ್ತಲಲ್ಲಿ ಲೈಟ್ ಇಲ್ಲ. ಹುಮ್ನಾಬಾದ್ 27ನೇ ವಾರ್ಡ್ ಜನರ ಗೋಳು ಕೇಳು ಯಾರು? ಹುಮ್ನಾಬಾದ್ ಪುರಸಭೆ ವ್ಯಾಪ್ತಿಗೆ ಬರುವ 27ನೇ ವಾರ್ಡ್ನ ಸಮಸ್ಯೆ ನಮಗೆ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ರಸ್ತೆ ಮಾಡಿ ಅದೆಷ್ಟೋ ವರ್ಷವಾಯಿತೋ ಗೊತ್ತಿಲ್ಲ. ಪುರಸಭೆಗೆ ಹೋಗಿದ್ರೆ ನಮ್ಮನ್ನ ಕೇರ್ ಮಾಡೋರೇ ಇಲ್ಲ. ಪುರಸಭೆ ಸದಸ್ಯರು ಜನಪ್ರತಿನಿಧಿಗಳ ಮನೆಗೆ ಹೋಗಿದ್ರೆ ಮಾಡ್ತೀನಿ ಅಂತಾರೆ, ಆದರೆ ಇತ್ತ ಕಡೆ ಒಂದು ಸಲ ಕೂಡ ಬಂದು ನೋಡಿಲ್ಲ ಎಂದು ಜನರ ಗೋಳಾಗಿದೆ ಎಂದು ಇಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹುಮ್ನಾಬಾದ್ ಪಟ್ಟಣದ ಕುಂಬಾರಕುಂಟೆ ಅಗ್ನಿಶಾಮಕ ದಳದ ಕ್ವಾರ್ಟರ್ಸ್ ಹಿಂದುಗಡೆ ಇರುವ ವಾರ್ಡ್ನ ನಿವಾಸಿಗಳ ಸಮಸ್ಯೆ ಹೇಳೋರಿಲ್ಲ, ಕೇಳೋರಿಲ್ಲ. ರಸ್ತೆ ಇಲ್ಲ, ಕಾಲುವೆ ಇಲ್ಲ, ಲೈಟ್ ಕಂಬವಿಲ್ಲ. ಮಳೆ ಬಂದ್ರೆ ಸಾಕು, ಇಲ್ಲಿ ಓಡಾಡುವುದೇ ಕಷ್ಟ. ನಮ್ಮಂತ ಬಡವರ ಗೋಳು ಯಾರು ಕೇಳುತ್ತಾರೆ ಎಂದು ವಾರ್ಡ್ನ ಮಹಿಳೆಯರು, ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇವರ ಸಮಸ್ಯೆ ಬಗೆಹರಿಸುವ ಕಾರ್ಯಕ್ಕೆ ಮುಂದಾಗಲಿ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮ್ಗೇನ್ ಹಾದಿ ಇಲ್ಲ, ರೋಡ್ ಇಲ್ಲ, ನಾಲಿ ಇಲ್ಲ, ಗಲೀಜ್ ಹಡಿ ಅದಾರಿ. ಸರಿ ಕಡೆ ಹೋಗ್ಬೇಕು ಬರ್ಬೇಕಂದ್ರೆ ಬಹಳ ಕಷ್ಟ ಅದರಿ. ನಮಗ್ ರಾತ್ರಿ ಬರ್ಬೇಕಂದ್ರೆ ಬಿ ಸತ್ತೆ ಹೋಗ್ಬೇಕು, ಆ ಟೈಪ್ ಅದಾರ. ಮಕ್ಕಳದ ಏನ್ ವ್ಯವಸ್ಥೆ ಇಲ್ಲಿ ಹ್ಯಾಂಗ್ ಬರ್ಬೇಕು, ಸಾಲಿಗೆ ಹಂಗ ಹೋಗ್ಬೇಕು, ಬ್ಯಾಗ್ ಹಾಕೊಂಡ್ ಹೋಗ್ಲಾ ಬರ್ಲಾಗ್ಯದ. ಡಬ್ರಿ ನಿಂತ ನಾಲಿ ನಿಂದಿರ್ತದ. ಇಲ್ಲಿ ಹಂದಿ ನಾಯಿಕಿ ಸತ್ತರ ಬಿ ಯಾರು ಕೇರ್ ಮಾಡಲ್ಲ. ಮುನ್ಸಿಪಾಲಿಟಿಗೆ 10 ಸಲ ಹೋಗಿ ಬರ್ತೇವು, ಯಾರು ವ್ಯವಸ್ಥಾನೇ ಮಾಡಲ್ಲ ನಮಗೆ. ಎಲ್ಲಿ ಯಾರು ಗೌಡ್ರ ಮನೆಗೆ ಹೋದ್ರ ಹೋಗಲ್ಲ, ಎಲ್ಲಿ ಹೋದ್ರ ಹೋಗಲ್ಲ. ಯಾ ಕೆಲಸನೇ ವ್ಯವಸ್ಥಾನೇ ಆಗ್ಲತ್ತಿಲ್ಲ ನಮಗ್. ನಾಲಿನೂ ಇಲ್ಲ, ರೋಡ್ನು ಇಲ್ಲ, ಲೈಟ್ನು ಇಲ್ಲ. ನಾವ್ ಇರ್ಬೇಕು ಹೆಂಗ್ ಬದುಕಬೇಕು, ಕೆಲ್ಸಕ್ಕೆ ಹೆಂಗ್ ಹೋಗ್ಬೇಕು, ಓಡಾಡಕ್ ಹೆಂಗ್ ಬರ್ತದ ನಮಗ್? ನಾವ್ ಗಂಡ್ರ ಮಕ್ಕಳು ಇಲ್ದವ್ರು ಇರ್ತೇವೆ, ನಾವು ಕಷ್ಟಪಟ್ಟು ಗರೀಬರು ಇದ್ದೇವೆ. ನಾವೇನ್ ಸಾವುಕಾರ ಇದ್ವನ್ರಿ ಇದ್ದೇವೆ. ನಮ್ಗೆ ಹಿಂಗ ಇಷ್ಟ ನಾಲಿದ ಬಿದ್ದು ನಾವು ಕೈಕಾಲ್ ಮುರಿದ ನಮ್ಗೆ ಯಾರು ಹಾಸ್ಪಿಟಲ್ ಹೋಗ್ತಾರ? ನಮ್ಮ ಮನೆ ತನ ಒಂದು ಗಾಡಿ ಆಟೋ ಮೋಟ್ರ್ ಬರಲ್ಲ ನಮಗ್. ನಾವ್ ಹೆಂಗ್ ನೋಡ್ಕೊಂಡು ಹೆಂಗ್ ಹೋಗ್ಬೇಕಂದ್ ಮನೆಗೆ ಕೊಳತ್ ಸತ್ತು ಹೋಗ್ಬೇಕಾ? ನಮ್ಮ ಮಕ್ಳು ಮನ್ ರಾತ್ರಿ 12-1 ಹೆಗಲ್ ಮೇಲೆ ಹಾಕೊಂಡು ಹೋಗಿದ್ದೇವ್ ನಾವು. ಓಡಾಡೋದ್ ಹೆಣ್ಮಕ್ಳಿಗೆ ಇಲ್ಲಿಂದ ಆಯ್ತದ ಕೆಲಸ. ಇಲ್ಲಿದ್ದು ಕೌನ್ಸಿಲರ್ ಏನು ಆತರ ನಮಗ್ ಏನೇ ವ್ಯವಸ್ಥೆ ಅದ ನಮಗಿಲ್ಲಿ? ವ್ಯವಸ್ಥೆ ಕೇರ್ ಹಾಕ್ಲಾಕ ಓಟ್ ಹಾಕೋ ಟೈಮಿಗೆ ಮನೆ ಬರ್ತಾರ, ಸುಮ್ಮನೆ ಬಂದು ಕೇಳ್ತಾರ. ಅದು ಕೊಡ್ರಿ, ಇದು ಕೊಡ್ರಿ, ಅದು ಕೊಡ್ತೇವೆ, ಇದು ಮಾಡ್ತೇವೆ, 8 ದಿನ ಮಾಡ್ತೇವೆ, 10 ದಿನ ಮಾಡ್ತೇವೆ ಅಂತಾರೆ. ಯಾವ ಕೇರ್ ಮಾಡಲ್ಲ ನಮಗ್. ಗೊತ್ತಾಗಲ್ಲ ಅವ್ರಿಗೆ ಮಾಡ್ಬೇಕಂತ ಹೇಳಿ, ಖೂನಾಗಲ್ಲ. ನಮ್ಮ ಗಲ್ಲಿ ಏನೇ ವ್ಯವಸ್ಥೆ ಇಲ್ಲ. ಬರ್ತಾರೆ MP ಬಲ್ಲಿ ಹೋದೆವು, MLA ಬಲ್ಲಿ ಹೋದೆವು, ಎಲ್ಲ ಯಾವ ಸರ್ಕಾರ ಬಲ್ಲಿ ಹೋದೆವು, ಮುನ್ಸಿಪಾಲ್ಟಿಗೆ 50 ಸಲ ಹೋದೆವು. ಗೌಡರ ಕಾಲು ಬಿದ್ದೆವು, ಅವ್ರ ಕಾಲು ಬಿದ್ದೆವು, ಇವ್ರ ಕಾಲು ಬಿದ್ದೆವು. ಯಾರೂ ನಮಗೆ ತನಿಖ ಮಾಡ್ಲಿಕ್ಕೆ ಇಲ್ಲ. ಒಂದು 20-30 ವರ್ಷ ಆಗ್ಲತ್ತದ್ರಿ. ಇಲ್ಲಿ ಒಂದು ಕಂಬ ಇಲ್ಲ, ಒಂದು ಲೈಟ್ ಇಲ್ಲ, ಒಂದು ನಾಲಿ ಇಲ್ಲ, ಒಂದು ರೋಡ್ ಇಲ್ಲ. ನೀವು ಈ ರೋಡ್ ತುಂಬ ನೀರು ನಿಂದಿರ್ತಾವೆ, ಮೊಳಕಾಲಿ ನೀರು ನಿಂದಿರ್ತಾವೆ ರೀ. ಮಳೆ ಬಂದ್ರೆ ನಮಗೆ ಓಡಾಡಕ್ಕೆ ಬರಲ್ದು, ಒಂದು ಆಟೋ ಬರಲ್ದು, ಒಂದು ಯಾರು ತರಕಾರಿ ತಂದ್ರೆ ಇಲ್ಲಿ ಬಂಡಿ ಬರಲ್ದು. ಆ ಕಡೆ ನಿಂತು ಆ ಕಡೆ ಹೋಯ್ತಾರ. ನಾವು ಕತ್ತಲ ಹೋಗ್ಬೇಕಾದ್ರೆ ಮಕ್ಕಳು ಮರುಗಳು ಬಿದ್ದು ಕೈಕಾಲು ಮುರ್ಕೊಳತ್ತಾರ. ಈ ನಮ್ಮ ಗಲ್ಲಿ ಏನೂ ವ್ಯವಸ್ಥೆನೇ ಇಲ್ಲ. ನಾಲಿ ರೋಡ್ ಆಗಲ್ ಹೋಗಿದ್ರಿ, ಕೆಸರು ಆಗಲತ್ತದ. ರೋಡ್ ಇಲ್ಲ, ಏನಿಲ್ಲ. 15-20 ವರ್ಷ ಆಯ್ತು ಓಡಾಡ್ತಿದ್ದೆವು. ನೀರು ತರ ಬರಲ್ದು, ಮಕ್ಕಳೆಲ್ಲ ಬೀಳತ್ತಾವ. ಆಯ್ತು, ಎಲ್ಲ ಚುಕ್ಕುಡೆಲ್ಲ ಕಚ್ಚಲತ್ತಾವ. ಆಯ್ತು, ವಾಸನ ಹೊಂಟದ. ಆಯ್ತು, ನಮ್ಗೆ ನಾಚಿಕೆ ಹೊಂಟದ್ರಿ. ಆಯ್ತು, ಗಾಡಿಗಳೆಲ್ಲ ಏನು ಬರಲ್ಲು, ಓಡಾಡಲು. ಇಲ್ಲಿ ರೋಡೇ ಇಲ್ದಂಗೆ ಆಗ್ಯದ. 20-21 ವರ್ಷ ಆಯ್ತು ರೀ ಇಲ್ಲೇ ಇದ್ದೇವೆ ನಾವು ಹುಮ್ನಾಬಾದಕ್ಕೆ. ಏನು ರೋಡೇ ನೋಡಿಲ್ಲ ನಾವು. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.